ನಮ್ಮ ಇಲ್ಲಿ ಬೋಳೂರಿನ ಜಾರಂದಯ ದೇವಸ್ಥಾನದಲ್ಲಿ ನಡೆದಂತ ಒಂದು ನೇಮೋತ್ಸವ ಸಂದರ್ಭ. ಅಲ್ಲಿ ಮೂಲತಃ ನಾನು ಪಂಬದ ಸಮುದಾಯಕ್ಕೆ ಸೇರಿದವಳು. ಪಂಬದ ಸಮುದಾಯದವರು ಆ ವೃತ್ತಿಯನ್ನು ಮಾಡ್ತಾ ಬರ್ಬೇಕು, ಅದೊಂದು ಕಟ್ಟುಪಾಡು ಅಂತ ಹೇಳಿ ನಡ್ಕೊಂಡು ಬಂದಿತ್ತು. ಆದ್ರೆ ಇಲ್ಲಿ ಕಮಿಟಿಯವರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ಆಗದ ಕಾರಣ ಅವರು ಈ ಬಾರಿ ಇಲ್ಲಿ ಕೋಸ್ಟಲ್ ಲೈನ್ ಬಿಟ್ಟು ಆ ಕಡೆ ನಾವು ಕೇರಳದಿಂದ ಒಂದು ದೈವ ನರ್ತಕರನ್ನು ಕರ್ತಾ ಇರ್ತೇವೆ ಅಂತ ಹೇಳಿ ಆ ಕಡೆಯಿಂದ ಒಂದು ಪಂಬದನನ್ನು ಕರೆತಂದು ಇಲ್ಲಿ ನೇಮಕ್ಕೆ ಕಟ್ಟಿಸಿದ್ದಾರೆ. ಅದು ಚಿಪ್ಪಾರು ಬಾಯಾರಿನ ಗಣೇಶ್ ಪಂಬದ ಅವರ ತಂದೆ ಮಾರು ಅಂತ ಹೇಳಿ ಈ ಹಿಂದೆ ಚಿಪ್ಪಾರಿನಲ್ಲಿ ದೈವಂಗಳು ಇದಕ್ಕೆ ಬಳೆ ಇಟ್ಟು ಸೇವೆ ಮಾಡಿದವರು. ಅವರು ಇಲ್ಲಿ ತಂದು ನೇಮೋತ್ಸವಕ್ಕೆ ಕರೆದಿದ್ದಾರೆ. ಅವರು ಮತ್ತೆ ಗಣೇಶನ ಅಕ್ಕನ ಮಗ ಇಬ್ರು ಸೇರಿ ಜನ ಎಲ್ಲ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಕೂಡ ಅನಂತರ ಬಂದಂತ ವಿಷಯ ಅಂತ ಹೇಳಿದ್ರೆ ಅಲ್ಲಿ ಬಂಟಕ್ಕೆ ಕಟ್ಟಿದಂತ ಹುಡುಗ ಅವನು ನಮ್ಮ ಸಮುದಾಯದ ಅಲ್ಲ, ಅವನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವ. ಅದು ನಮಗೆ ಗೊತ್ತಾದಾಗ ತುಂಬಾ ದಿವಸ ಆಗಿತ್ತು, ಅಂದ್ರೆ ಒಂದು 2-3 ದಿವಸಗಳಾಗಿತ್ತು, ನಮಗೆ ಗೊತ್ತಿರ್ಲಿಲ್ಲ. ಅದ ನಂತರ ನಾವು ಅದನ್ನು ನನ್ನ ಗಮನಕ್ಕೆ ಬಂದಾಗ ನನಗೆ ಗಮನಕ್ಕೆ ಬಂತು. ಅದೇ ರೀತಿ ನಮ್ಮ ಸಮುದಾಯದ ತುಂಬಾ ಜನ ಗಮನಕ್ಕೆ ಬಂದಿದೆ, ಆ ದಿವಸವೇ ಬಂದಿದೆ. ಆ ಹೆಚ್ಚಿನವರು ಅವನನ್ನು ಹೋಗ್ಬೇಡ ಅಂತ ಸಹ ಹೇಳಿದ್ದಾರೆ. ಆದ್ರೆ ಅವನು ರಾತ್ರಿ ಇವನು ತುಂಬಾ ಗಣೇಶ ಪಂಬದ ತುಂಬಾ ಒತ್ತಾಯ ಮಾಡಿದ ಕಾರಣ ರಾತ್ರಿ ಹೋಗಿ ನೇಮ ಕಟ್ಟಿದ್ದಾನೆ. 4 ದಿವಸದ ಮೇಲೆ ನಾನು ಗಣೇಶ ಚಿಪ್ಪರ್ ಅವರಿಗೆ ಫೋನ್ ಮಾಡಿ ಕೇಳಿದೆ, ನೀವು ಹೀಗೆ ನನಗೆ ಈ ವಿಚಾರವಾಗಿ ಬೈತಾ ಇದ್ದೀರಂತ ಯಾವ ಕಾರಣಕ್ಕೆ ಅಂತ ಕೇಳಿದಕ್ಕೆ, ನನ್ನಿಂದ ಮಾತಾಡುತ್ತಿಲ್ಲ, ನಾವು ಯಾರನ್ನು ಬೇಕಾದ್ರೂ ನೇಮ ಕಟ್ಟಿಸ್ತೇವೆ, ಕೇಳಲಿಕ್ಕೆ ನೀವ್ ಯಾರು ಅಂತ ಹೇಳಿದ್ರು. ಅದಕ್ಕೆ ಅಳಿಯನಿಗೆ ಮತ್ತೆ ನಾನು ಫೋನ್ ಮಾಡಿದೆ, ಹೀಗೆ ನೀವು ಯಾಕೆ ಸುಮ್ಮನೆ ನಮ್ಮ ವಿಷಯ ಕೇಳ್ಕೊಂಡು ಈ ತರದೆಲ್ಲ ಮಾಡ್ತಾ ಇದ್ದೀರಿ ಅಂತ ಕೇಳಿದಕ್ಕೆ, ನಾವು ಯಾರನ್ನು ಬೇಕಾದ್ರೂ ಕಟ್ಟಿಸ್ತೇವೆ, ಅಂದ್ರೆ ವಾದ್ಯದವರನ್ನು ಕಟ್ಟಿಸಾರಂತವ್ರು, ಮಡಿವಾಳರನ್ನು ಕಟ್ಟಿಸಾರಂತೆ, ಯಾರನ್ನು ಬೇಕಾದ್ರೂ ಕಟ್ಟಿಸ್ತೇವೆ, ನಿಮಗೆ ನಿಲ್ಲಿಸ್ಲಿಕ್ಕೆ ಆಗ್ತದೆ ಒಂದು ವಿಷಯ. ಇನ್ನೊಂದಂತ ಹೇಳಿದ್ರೆ ನನಗೆ ಕೇಳಿದ್ರು ಕೊನೆಗೆ, ನೀವು ಹೆಣ್ಣೆಂಗ್ಸಲ್ಲ, ನೀವು ಬಂದು ಮುಖಕ್ಕೆ ಅರ್ಧ ಲಾಚಿ ಅಲ್ಲಿ ನೇಮ ಕಟ್ತೀರಾ ಅಂತ ನನ್ನ ಹತ್ರ ಕೇಳಿದ್ರು. ಸೊ ಇಷ್ಟರ ಮಟ್ಟಿಗೆ ಅತಿರೇಕಕ್ಕೆ ಇದು ಹೋಯ್ತು. ನಂಗೆ ತುಂಬಾ ಬೇಜಾರಾಯ್ತು. ಇದನ್ನ ನಮ್ಮ ಸಂಬಂಧಪಟ್ಟವರ ಜಾತಿ ಬಂಧುಗಳಲ್ಲಿ ಹೇಳಿದೆ, ಯಾರು ಸಹ ಗಣೇಶ ಪಂಬದರ ವಿರುದ್ಧ ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಒಂದೆಲ್ಲರಿಗೂ ಅವರ ಹೊಟ್ಟೆಪಾಡಿನ ವಿಷಯ. ಇನ್ನೊಂದಂತ ಹೇಳಿದ್ರೆ ಕಾಲಕ್ರಮದಲ್ಲಿ ಇದು ನಮ್ಮ ಗುಣಕ್ಕೂ ಸಹ ಬರ್ಬಹುದು ಅನ್ನೋದೊಂದು ವಿಷಯ. ಮತ್ತೆ ಮೂರನೇದಾಗಿ ಇದು ಬರೀ ಒಂದು ದೈವ ನರ್ತಕರ ಸಮುದಾಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ, ಅಲ್ಲಿ ಗುತ್ತುಬರಿಕೆಯವರಿದ್ದಾರೆ, 16 ವರ್ಗದವರು ಇದ್ದಾರೆ, ಎಲ್ಲರಿದ್ದಾರೆ. ಎಲ್ಲರ ಜವಾಬ್ದಾರಿ ನಾನು ಎಲ್ಲ ಹೆಚ್ಚಿನವರ ಗಮನಕ್ಕೆ ತಂದಿದ್ದೇನೆ. ಈಗ ನಾನು ಉದ್ಯಾವರ ಕಾಂತ ಅವರ ಸೊಸೆ, ಅವರ ಮಗನ ಹೆಂಡತಿ ನಾನು. ನಮ್ಮ ಮಾವ ಉದ್ಯಾವರ ಅರಸು ಮಂಜೇಶ್ವರ ಕ್ಷೇತ್ರದಲ್ಲಿ 45-46 ವರ್ಷ ಸೇವೆ ಮಾಡಿದರು. ಸೊ ಆ ನಿಟ್ಟಿನಲ್ಲಿ ನಾವು ಇಷ್ಟವರೆಗೆ ಈಗಲೂ ನನ್ನ ಯಜಮಾನರು ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಆದ್ರೆ ನಾವು ಎಲ್ಲಿ ಕೂಡ ಅದನ್ನು ಶಿಸ್ತು ಎಲ್ಲಿ ಉಲ್ಲಂಘನೆ ಆಗ್ತಿದೆ ಅದರ ಬಗ್ಗೆ ನಾವು ಪ್ರಶ್ನೆ ಎತ್ತಿದಾಗ ನಮ್ಮನ್ನು ಬಾಯಿ ಮುಚ್ಚಿಸ್ತಾರೆ. ಹಾಗಾಗಿ ನಾನು ಬೇರೆಯವರ ಸಹಾಯ ಪಡ್ಕೊಂಡು ಇದನ್ನು ಹೇಗಾದ್ರೂ ಮಾಡಿ ಒಂದು ಪ್ರಶ್ನಿಸಿ ಜನರಿಗೆ ತಿಳಿಸಿ ಅಂತ ಕೇಳಿದ್ರೆ, ಇಲ್ಲ ಇದನ್ನು ಹೀಗೆ ಮುಚ್ಚಿಬಿಡಿ, ಬೇಡ, ಅದು ನಿಮ್ಮ ಮರ್ಯಾದೆ ಪ್ರಶ್ನೆ ಅಂತ ಹೇಳಿದ್ರು. ನನಗೆ ಹಲವಾರು ಗುತ್ತುವರಿಕೆಯವರು ಫೋನ್ ಮಾಡಿದ್ರು, ಶತ್ರುಗಳು ಫೋನ್ ಮಾಡಿ ಹೇಳಿದ್ರು, ಇದನ್ನು ಬಿಟ್ಟು ಬಿಡಿ, ನಿಮ್ಮದೇ ಸಮುದಾಯದವರು, ನಿಮ್ಮದು ಸಣ್ಣ ಸಮುದಾಯ, ಈ ತರ ತಪ್ಪಾದ್ರೆ ನೀವು ಹೇಳ್ಬಾರದು ಅಂತ ಹೇಳಿ ನನ್ನ ಹತ್ರ ಬಾಯಿ ಮುಚ್ಚಿಸ್ಲಿಕ್ಕೆ ಹೋದ್ರು. ಅವ ಗಣೇಶ್ ಮೊದಲಿಗೆ ಸಪೋರ್ಟ್ ಆಗಿ ನಿಂತ್ರು. ಇದು ನನಗೆ ತುಂಬಾ ಬೇಜಾರಾಗಿದೆ. ಹಾಗಾಗಿ ನಾನು ನಮ್ಮ ಸಮಾಜದವರ ಹತ್ರ ಹೇಳಿದೆ, ಬೇರೆ ಸಮಾಜದ ಹತ್ರ ಹೇಳಿದೆ, ನಲಿಕೆ ಸಮುದಾಯದ ಹತ್ರ ಹೇಳಿದೆ. ಇವರು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ನಮಗೆ ಪಂಬದ ಸಮುದಾಯ ನಿರ್ದಿಷ್ಟ ದೈವಕ್ಕೆ ಕಟ್ಟಬೇಕಂತ ಉಂಟು. ಆದ್ರೆ ಈತ ಕೊರತೆಗೆ ಕಟ್ತಾನೆ, ಕೊರಗಜ್ಜರಿಗೆ ಕಟ್ತಾನೆ, ಎಲ್ಲ ಕಡೆ ಕಟ್ತಾನೆ. ಒಂದು ವಿಷಯ. ಇನ್ನೊಂದಂತ ಹೇಳಿದ್ರೆ, ನಮಗೆ ಪೆಟ್ಟಾದ್ರೆ, ಆಪರೇಷನ್ ಆದ್ರೆ, ಅಥವಾ ಯಾವ್ದಾದ್ರು ರೀತಿಯಲ್ಲಿ ಸರ್ಜರಿ ಆದ್ರೆ, ಅಥವಾ ನಾವೇನಾದ್ರೂ ಯಾರಾದ್ರೂ ನಮಗೆ ಹೊಡೆದ್ರೆ ನಾವು ಭೂತ ಕಟ್ಟುವ ಹಾಗಿಲ್ಲ. ಅದು ಬಿಟ್ಟು ಇವರು ಸಿರಿಮುಡಿ ಏರಿ ನೇಮ ಕಟ್ಟುವವರು, ಅದು ಕಟ್ಲಿಕ್ಕೆ ಇಲ್ಲ. ಆದ್ರೆ ಈ ಮನುಷ್ಯನಿಗೆ ಸರ್ಜರಿ ಆದ್ರೂ ನೇಮ ಕಟ್ತಾ ಇತ್ತು, ಅದು ಕಟ್ಲಿಕ್ಕೇನೆ ಇಲ್ಲ, ಅದು ಅಪರಾಧ, ನಾವು ಕಟ್ಟಬಾರದು ಅಂತದ್ರಲ್ಲಿ ಇದೆಲ್ಲ ಇದ್ದು ಸಹ ಈ ತರ ಒಂದು ನರ್ತನ ಸಮುದಾಯದವರಿಂದಲೇ ಆದಂತ ಇದು ಅನ್ಯಾಯ. ಆದ್ರೆ ನಾನು ಪಾಪ ನಮ್ಮ ನರ್ತನ ಸಮುದಾಯ ದೂರುದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬರಿಬ್ಬರು ಮಾಡಿದ ತಪ್ಪಿಗೆ ಎಲ್ಲ ನಮ್ಮ ನರ್ತನ ಸಮುದಾಯ ಇದು ಬಲಿ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಸಮುದಾಯದ ಇವತ್ತು ನಾನೇ ಈ ಪ್ರಶ್ನೆಯನ್ನು ಸಮಾಜದ ಮುಂದೆ ಇಡ್ತಾ ಇದ್ದೇನೆ. ಇದಕ್ಕೆ ಏನು ಉತ್ತರ, ಏನು ಪರಿಹಾರ ಕೊಡ್ತಾ ಇದ್ದೀರಿ ಅಂತ ಹೇಳಿ. ನನ್ನಿಂದ ಇದು ಆಗ್ಲಿಲ್ಲ, ನಾನು ಇಷ್ಟು ಮಾತ್ರ ಮಾಡಬಲ್ಲೆ, ಇದನ್ನ ಸಮಾಜಕ್ಕೆ ಇಡಬಲ್ಲೆ ಅಷ್ಟೇ.